ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಹುರಿಗಡಲೆ ತಂಬಿಟ್ಟು. ಇದು ಸ್ವೀಟ್ ರೆಸಿಪಿ ಆಗಿರುತ್ತೆ, ತುಂಬ ಈಸಿಯಾಗಿರುತ್ತೆ ಮಾಡೋದಕ್ಕೂ. ಹಾಗೆಯೇ ಮಾಡುವ ವಿಧಾನ ನೋಡೋಣ ಬನ್ನಿ. ನೋಡಿ, ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಅಕ್ಕಿನ ಹಾಕಿದ್ದೀನಿ. ಅಕ್ಕಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಹುರ್ಕೋತಾ ಇರಬೇಕು. ನಾವು ಮಾಮೂಲಿ ಮನೆಯಲ್ಲಿ ಬಳಸ್ತಕ್ಕಂಥ ಅಕ್ಕಿನೇ ತೊಗೊಂಡಿದ್ದೀನಿ. ಅಕ್ಕಿ ಈಗ ಒಂದು 70% ಫ್ರೈ ಆಗಿದೆ, ಹುರ್ಕೊಂಡಿದ್ದೀವಿ. ಹಾಗೆಯೇ ಈಗ 1 ಕಪ್ಪಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಅದನ್ನು ಸಹ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಗೆಯೇ ಹುರ್ಕೊತಾ ಇರಬೇಕು. ನೋಡಿ, ನಾನೀಗ ಅಕ್ಕಿನೂ ಮತ್ತು ಹುರಿಗಡಲೆ ಎರಡೂ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಬಿಟ್ಟು ಮತ್ತು ನಾನು 1 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಕೆಂಪಾಗಬೇಕು. ಕೆಂಪಾಗೋ ತನಕ ಹೀಗೆ ಹುರ್ಕೊತಾ ಇರಬೇಕು. ನೋಡಿ, ಈಗ ಕಡಲೆ ಬೀಜ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಈ ಕಡಲೆ ಬೀಜನ ಹುರಿದ್ಬಿಟ್ಟು ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಗೆ ಕಡಲೆ ಬೀಜನ ಬೇಳೆ ಥರ 2 ಭಾಗ ಮಾಡಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಕಡಲೆ ಬೀಜ ಹುರಿದಿದ್ದಾಗಿದೆ, ಎತ್ತಿಟ್ಕೊಂಡ್ಬಿಟ್ಟು ಮತ್ತು ನಾನು 1 ಕಪ್ಪಷ್ಟು ತೆಂಗಿನಕಾಯಿ ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಗೆಯೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಎಲ್ಲ ಹುರಿಯೋದಕ್ಕೇನು ಹೋಗಬಾರ್ದು, ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಮತ್ತೆ ಅದೇ ಪಾತ್ರೆಗೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆ ಹುರಿಗಡಲೆ ಎಲ್ಲ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲಕ್ಕೆ 1/2 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಬಿಟ್ಟು ನೋಡಿ, ಈಗ ಬೆಲ್ಲನ ಈ ರೀತಿಯಾಗಿ ಕರಗೋದಕ್ಕೆ ಬಿಡಬೇಕು. ನೋಡಿ, ಬೆಲ್ಲ ಈಗ ಚೆನ್ನಾಗಿ ಕರಗ್ತಾ ಇದೆ. ಈಗ ಇದನ್ನು ತುಂಬ ಗಟ್ಟಿ ಪಾಕ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಲೈಟಾಗಿ ಸುಮ್ಮನೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅಂಟು ಬಂದರೆ ಅಷ್ಟು ಸಾಕು. ನೋಡಿ, ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದೇ ಥರ ಒಂದು 2 ನಿಮಿಷ ಹಾಗೇ ಕುದಿಸ್ಕೊಂಡು ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡಿದರೆ ಸ್ವಲ್ಪ ಅಂಟ್ಕೊಂಡ್ರೆ ಸಾಕು. ಆ ರೀತಿಯಾಗಿ ಅದನ್ನು ಈಗ ನಾನು ಪಕ್ಕಕ್ಕೆ ಇಟ್ಬಿಟ್ಟು ಸೋಸಿಬಿಟ್ಟು ಅದನ್ನ ಪಕ್ಕಕ್ಕಿಟ್ಟು ಬೆಲ್ಲದ ಪಾಕನ ಈಗ ಇದು ಮುಂಚೆನೇ ನಾವೇನು ಹುರಿದಿಟ್ಕೊಂಡಿದ್ವೋ ಅಕ್ಕಿ ಮತ್ತು ಹುರಿಗಡಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ. ಈಗ ಇದು ತುಂಬ ತಣ್ಣಗಾಗ್ಬಿಟ್ಟಿದೆ. ಇದನ್ನು ಈಗ ನೋಡಿ, ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ನೀವು ತುಂಬ ಮಾಡಬೇಕು ಅಂದರೆ ಮಿಲ್ಗೆ ಹಾಕ್ಸ್ಕೊಂಡು ಬರಬೇಕು. ಹಾಗೆಯೇ ನೋಡಿ, ನಾನೀಗ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಈ ರುಬ್ಬಿರ್ತಕ್ಕಂಥ ಪೌಡರ್ನ ಒಂದು ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನೀಗ ಒಂದು ಪಾತ್ರೆ ಒಳಗಡೆ ರುಬ್ಬಿರೋಕ್ಕಂಥ ಅಕ್ಕಿ ಇಟ್ಟು ಹಾಗೆಯೇ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಮತ್ತು ಹುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆಯೇ ಈ ಕಡೆ ಬಂದುಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ, ಒಂದು 3ರಿಂದ 4 ಏಲಕ್ಕಿನ ಹಾಕ್ಬಿಟ್ಟು ಅದನ್ನು ಸಹ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈಗ ರುಬ್ಬಿರ್ತಕ್ಕಂಥ ಕಡಲೆ ಬೀಜ ಪುಡಿ ಹಾಗೆ 1 ಕಪ್ಪಷ್ಟು ಕಡಲೆ ಪೂರಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕೂಡ ಮಿಕ್ಸ್ ಆಗಿದ ನಂತರ ನಾವು ಮುಂಚೆನೇ ಏನು ಎಲ್ಲ ಬೆಲ್ಲನ ಕರಗಿಸ್ಬಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಪಾಕ ಥರ, ಅಂದರೆ ಪಾಕ ಏನಲ್ಲ, ಲೈಟಾಗಿ ಪಾಕ ಥರ ಮಾಡಿದ್ವಿ. ಅದನ್ನು ಈಗ ಸ್ವಲ್ಪನೇ ಹಾಕ್ಕೊಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಲ್ಲನೂ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಈ ಥರ ಎಲ್ಲ ಪ್ರೆಸ್ ಮಾಡಿದ್ರೆ ಹಿಂಗೆ ಅಂಟ್ಕೋಬೇಕು. ಆ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಮತ್ತೆ ಸ್ವಲ್ಪ ಪಾಕ ಹಾಕ್ಕೊಬಿಟ್ಟು ಈಗ ಇದನ್ನು ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಬೇಕು. ನೋಡಿ, ನಾನೀಗ ಈ ರೀತಿಯಾಗಿ ಒಂದು ಕೈಯಿಂದ ಬರೋದಿಲ್ಲ, ಹಾಗಾಗಿ 2 ಕೈನೂ ಸೇರಿಸ್ಬಿಟ್ಟು ಮಾಡಿದರೆ ಈ ರೀತಿಯಾಗಿ ಉಂಡೆಗಳು ಬರ್ತಾಯಿದೆ. ಹಾಗೆ ನಾನು ಒಂದೊಂದಾಗಿ ಎಲ್ಲವನ್ನೂ ಇದೇ ರೀತಿಯಾಗಿ ಉಂಡೆಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈಗ ಹುರಿಗಡಲೆ ತಂಬಿಟ್ಟು ಈ ರೀತಿಯಾಗಿ ರೆಡಿಯಾಗಿದ್ದಾವೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.